ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಅಪಮಾನ ಮಾಡ್ಲಕತ್ತಾರೆ. ಈಗ ನೋಡಿ, ನಾನು ನಿನ್ನೆ ನಾವು ಅವ್ರಂಗೆ ರಾಹುಲ್ ಗಾಂಧಿ ಹಂಗೆ ಸಂವಿಧಾನ ಬುಕ್ಕ ಹಿಡಿದು ಮಾತಾಡೀನಿ ನಾನು. ಮೇಲೆ ರಾಹುಲ್ ಗಾಂಧಿ ಒಳಗೇನು ಬರ್ದಾರೋ ಗೊತ್ತಿಲ್ಲ, ಅವ್ನು ಇರೋ ಬಿಟ್ಟು ಬರೋದಿಲ್ಲ. ಅವ್ನು ಹಿಡ್ದಾನಂದ್ರೆ ನಾವು ಸ್ವಲ್ಪ ಕಲ್ತಾವ, ನಾ ಹಿಡಿದಕ್ಕೆ ಸ್ವಲ್ಪ ವ್ಯಾಲ್ಯೂ ಐತಿ, ಅವನಿಗೆ ಗುರ್ತಿಲ್ಲ. ಅವ್ರು ಹೇಳಿದ್ರಲ್ಲ ಸಿದ್ದರಾಮಯ್ಯವರು, ಇದ್ರೊಳಗೆ ಏನಿದೆ ಗೊತ್ತೇನೆ ಆತಳಿ. ನಾನು ಕೇಳಿದ ಏನೈತೆ ಓದ್ರೆ ಓದ್ಲಕ್ಕೆ ಬರಲಿಲ್ಲ ಸಿದ್ದರಾಮಯ್ಯ ಅಂದ್ರೆ ನಿಮಗೂ ಸಂವಿಧಾನ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಿಮ್ಮ ಹಿಂದೆ ಕೂತ ಸಕ್ರೆ ಮಂತ್ರಿಗೂ ಗೊತ್ತಿಲ್ಲ ಅಂತ ಹೇಳಿ. ನಾಳೆ ಬಬಲೇಶ್ವರದಲ್ಲಿ ಹೋರಾಟ ನಡೀತದೆ 29 ಹಿಂದೂ ಅಲ್ಲಿ ಯಾರ ಪಕ್ಕ ಹಿಂದೂಗಳು ಬರ್ತಾರೆ ಅದ್ರ ಮ್ಯಾಗಿನ ನೋಡು. ನೀವು ಪಾಲ್ಗೊಳ್ತೀರಾ? ನೀವು ಪಾಲ್ಗೊಳ್ಳಿ. ಯಾರು ನಿಜವಾದ ಕಟ್ಟರ್ ಹಿಂದೂಗಳು ಅಲ್ಲಿ ಪಾಲ್ಗೊಂಡ್ರೆ ಹೋಗ್ತೀನಿ, ಸುಮ್ಮನೆ ನಕಲಿ ಹಿಂದೂಗಳು ಹೋದ್ರೆ ಅಲ್ಯಾಕೆ ಹೋಗ್ಲಿ. ಬಿಜೆಪಿ ಪ್ರೇರಿತ ಅಂತ ಅಂದ್ರೆ ಹಂಗೇನಿಲ್ಲ. ನಾವು ಬೇರೆ ಕಡೆ ಎಲ್ಲೆಲ್ಲಿ ನೀವು ಕೂಡ ಮಾಡ್ತೀವಿ ಅಂತ ಎಲ್ಲೆಲ್ಲಿ ನಾವು ಮಾಡ್ತೀವಿ, ನಾವು ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೀವಿ. ಈಗ ಅವ್ರು ಪ್ರಾರಂಭ ಮಾಡಲಿ, ಮುಂದುವರ್ಸೋದು ನಾವು ಮಾಡ್ತೀವಿ. ಅವ್ರನ್ನ ಒದ್ದು ಹೊರಗೆ ಹಾಕ್ಬೇಕು ಒಳಗೆ. ಯಾರನ್ನ ಪಾಕಿಸ್ತಾನ ಪರವಾಗಿ ಮಾತಾಡೋಣ ಅವ್ರ ದ್ವೇಷ ಅಲ್ಲಿ ಅವ್ರು ಪಾಕಿಸ್ತಾನ ಚಲೋ ಅಂದ್ಮ್ಯಾಗ ನಾವು ಬೇಯಬೇಕಲ್ಲ ಮಕ್ಕಳಿಗೆ. ಭಾಷಣ ಎಲ್ಲಿ ಚಲೋ ಆಗ್ತದೆ? ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನ ಪರವಾಗಿ ಮಾತಾಡಿದಾಗ ಭಯೋತ್ಪಾದಕರು ಯಾರು? ಹಿಂದೂಗಳ ಅವರೇ ಮಾಡೋರೆ, ಅವರೇ ಬೆಂಕಿ ಹಚ್ಚೋರು ಅವರೇ, ಬಾಂಬ್ ಹಾಕೋರು ಅವರೇ. ಅದಕ್ಕೆ ನಾವು ಬೈಬೇಕಾಗ್ತದೆ. ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸಭೆ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂದರು ಅಂತಾರೆ. ತಾಯಿಗಂಡು ನನ್ನ ಮಕ್ಕಳ ಅಂತ ಹೇಳಬೇಕಾಗ್ತದೆ. ಇದು ದ್ವೇಷ ಆಗೋದಿಲ್ಲ, ಇದು ದೇಶ ಪ್ರೀತಿ ಆಗ್ತದೆ. ಕೆಲವೊಂದು ಹಲ್ಕಟ್ಟು ಶಬ್ದ ಇರ್ಬೋದು, ಅದ್ರ ಒಮ್ಮೆ ದೇಶ ಪ್ರೇಮ ಅದರಲ್ಲಿ ಬಂದ್ಬಿಡ್ತದೆ. ಅಲ್ಲ ಅಂದ್ರೆ ಈಗ ಚೇಂಜಸ್ ಏನು ಮಾಡಬೇಕಾಗಿದೆ? ಚೇಂಜಸ್ ಇಲ್ಲ, ಅದು ಸಂವಿಧಾನಾತ್ಮಕವಾಗಿ ನಿಲ್ಲುವುದಿಲ್ಲ. ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ ಕೋರ್ಟ್ನಲ್ಲಿ. ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ. ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ ಅವಕಾಶ ಇದೆ. 19A ಸ್ಪಷ್ಟವಾಗಿ ಹೇಳ್ತಾರೆ, ಅಭಿವ್ಯಕ್ತ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಕಸ್ಕೋಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ನಾವು ಚಾಲೆಂಜ್ ಮಾಡ್ತೀವಿ. ನಾವು ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ನಾವು ಇದನ್ನು ಇವರು ಗವರ್ನರ್ ಸಹಿಯಾಗಿ ಬರಬೇಕಲ್ಲ. ಮೊದಲು ಗವರ್ನರೇ ಇವ್ರಿಗೆ ಸ್ಪಷ್ಟೀಕರಣ ಕೇಳ್ತಾರೆ. ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂಥದ್ದನ್ನು ಮತ್ತೆ ಯಾಕೆ ನೀವು ಇದನ್ನು ಓವರ್ಲ್ಯಾಪ್ ಯಾಕೆ ಮಾಡ್ಲಾಕತ್ತಿರುತ್ತೆ? ಇವ್ರು ಏನು ಹೇಳ್ತಾರೆ, ನಾ ಸಂವಿಧಾನ BJP-ಯವರು ಸಂವಿಧಾನ ತಿದ್ದುಪಡಿ ಇವ್ರು ಮಾಡ್ಲಾಕತ್ತಾರೆ, ನಾವಲ್ಲ. ತಿದ್ದುಪಡಿ ಸಂವಿಧಾನಕ್ಕೆ ಅಪಮಾನ ಮಾಡೋದಂಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಅಪಮಾನ ಮಾಡ್ಲಾಕತ್ತಾರೆ. ಈಗ ನೋಡಿ, ನಾನು ನಿನ್ನೆ ನಾವು ಅವ್ರಂಗೆ ರಾಹುಲ್ ಗಾಂಧಿ ಹಂಗೆ ಸಂವಿಧಾನ ಬುಕ್ಕ ಹಿಡಿದು ಮಾತಾಡೀನಿ ನಾನು. ಮೇಲೆ ರಾಹುಲ್ ಗಾಂಧಿ ಒಳಗೇನು ಬರ್ದಾರೋ ಗೊತ್ತಿಲ್ಲ, ಅವ್ನು ಇರೋ ಬಿಟ್ಟು ಬರೋದಿಲ್ಲ. ಅವ್ನು ಹಿಡ್ದಾನಂದ್ರೆ ನಾವು ಸ್ವಲ್ಪ ಕಲ್ತಾವ, ನಾ ಹಿಡಿದಕ್ಕೆ ಸ್ವಲ್ಪ ವ್ಯಾಲ್ಯೂ ಐತಿ, ಅವನಿಗೆ ಗುರ್ತಿಲ್ಲ. ಅವ್ರು ಹೇಳಿದ್ರಲ್ಲ ಸಿದ್ದರಾಮಯ್ಯವರು, ಇದ್ರೊಳಗೆ ಏನಿದೆ ಗೊತ್ತೇನೆ ಆತಳಿ. ನಾನು ಕೇಳಿದ ಏನೈತೆ ಓದ್ರೆ ಓದ್ಲಕ್ಕೆ ಬರಲಿಲ್ಲ ಸಿದ್ದರಾಮಯ್ಯ ಅಂದ್ರೆ ನಿಮಗೂ ಸಂವಿಧಾನ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಿಮ್ಮ ಹಿಂದೆ ಕೂತ ಸಕ್ರೆ ಮಂತ್ರಿಗೂ ಗೊತ್ತಿಲ್ಲ ಅಂತ ಹೇಳಿ. ನಾಳೆ ಬಬಲೇಶ್ವರದಲ್ಲಿ ಹೋರಾಟ ನಡೀತದೆ 29 ಹಿಂದೂ ಅಲ್ಲಿ ಯಾರ ಪಕ್ಕ ಹಿಂದೂಗಳು ಬರ್ತಾರೆ ಅದ್ರ ಮ್ಯಾಗಿನ ನೋಡು. ನೀವು ಪಾಲ್ಗೊಳ್ತೀರಾ? ನೀವು ಪಾಲ್ಗೊಳ್ಳಿ. ಯಾರು ನಿಜವಾದ ಕಟ್ಟರ್ ಹಿಂದೂಗಳು ಅಲ್ಲಿ ಪಾಲ್ಗೊಂಡ್ರೆ ಹೋಗ್ತೀನಿ, ಸುಮ್ಮನೆ ನಕಲಿ ಹಿಂದೂಗಳು ಹೋದ್ರೆ ಅಲ್ಯಾಕೆ ಹೋಗ್ಲಿ. ಬಿಜೆಪಿ ಪ್ರೇರಿತ ಅಂತ ಅಂದ್ರೆ ಹಂಗೇನಿಲ್ಲ. ನಾವು ಬೇರೆ ಕಡೆ ಎಲ್ಲೆಲ್ಲಿ ನೀವು ಕೂಡ ಮಾಡ್ತೀವಿ ಅಂತ ಎಲ್ಲೆಲ್ಲಿ ನಾವು ಮಾಡ್ತೀವಿ, ನಾವು ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೀವಿ. ಈಗ ಅವ್ರು ಪ್ರಾರಂಭ ಮಾಡಲಿ, ಮುಂದುವರ್ಸೋದು ನಾವು ಮಾಡ್ತೀವಿ.